ತುಂಬಾ ಸಂತೋಷ. ನಾ ಬಂದಿದ ತಕ್ಷಣ ಚಪ್ಪಾಳೆ ಹೊಡಿತೀರಲ್ಲ, ಏನೋ ಒಂಥರ ಜೋಶ್ ಬರುತ್ತೆ ನನಗೆ. ವೆರಿ ಗುಡ್. ಈಗ ನೀವು ಎಲ್ಲಿದ್ದೀರಾ, ಏನ್ ಮಾಡ್ತೀರಾ ಅಂತ ಏನಾದ್ರು ಐಡಿಯಾ ಇದೆಯಾ? ಗದ್ದೆ ಮಧ್ಯದಲ್ಲಿ ಹಿಂದ್ಗಡೆ ಮಧ್ಯದಲ್ಲಿ ಇದ್ದೀರಾ. ಆಮೇಲೆ ಹಿಂದ್ಗಡೆ ಕೆಸರಿನ ಕಾಣ್ತಾ ಐತೆ ನಮಗ. ಹಿಂದೆ ಕೆಸರಿದೆ, ಮುಂದೆ ಏನಿದೆ? ಮುಂದೆ ಭತ್ತದ ಹೊಲ ಐತಿ, ಹೊಲ ಐತಿ. ಮುಂದೆ ನಾನಿದ್ದೀನಿ, ನನ್ ಜೊತೆ ನೀವು ಯಾರು ಆಟ ಆಡಕ್ಕಾಗಲ್ಲ. ನಾನು ಇರ್ಬೋದು, ಇರ್ತೀನಿ, ನಾನು ಏನೋ ಆಟ ಆಡಿಸ್ತೀನಿ. ನನ್ ಜೊತೆ ಆಟ ನನ್ ಜೊತೆ ಆಟ ಆಡೋ ಮನ್ಸು ಮಾಡ್ತಾ ಇದ್ದೀರಾ ನೀವು ಯಾರಾದ್ರು? ಹೇಳಿಮ್ಮ. ಅದನ್ನ ನಾವು ಇವಾಗ್ಲೇ ರಿವೀಲ್ ಮಾಡಲ್ಲ. ವೆರಿ ಗುಡ್, ಕರೆಕ್ಟ್ ಆಗಿ ಗೆಸ್ಟ್ ಮಾಡಿದ್ದೀರಾ. ನಿಮ್ಮ ಹಿಂದ್ಗಡೆ ಗದ್ದೆ ಇದೆ, ಆದ್ರೆ ಯಾವ ಗದ್ದೆ ಅಂದ್ರೆ ಕೆಸರು ಗದ್ದೆ. ಓಕೆ, ಕೆಸರು ಗದ್ದೆ ಅಂದಿದ ತಕ್ಷಣ ನಿಮಗೆ ನಮ್ಮ ನಾಡಿನ ಆಟ ಯಾವ್ಯಾವ ನೆನಪಾಗುತ್ತೆ? ಕೆಸರು ಓಟ, ಆಮೇಲೆ ಕೆಸರು ಕುಸ್ತಿ, ಆಮೇಲೆ ಕಂಬಳ, ಆಮೇಲೆ ಕೆಸರಲ್ಲಿ ಇನ್ನೇನು ಇಲ್ವಾ? ಇನ್ನೇ ಮತ್ತೆ ಭತ್ತ ಬೆಳಿತಾರೆ ಅಷ್ಟೇ. ಭತ್ತ ಬೆಳಿತಾರೆ, ಆಮೇಲೆ ಅಷ್ಟೇ. ತುಂಬಾ ಸಂತೋಷ. ಒಟ್ಟಿನಲ್ಲಿ ಕೆಸರಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಆಟಗಳನ್ನ ಆಡ್ತಾರೆ. ಆದ್ರೆ ಚಿಯಾಂಗ್ ಮಾಯ್ ಈ ಪ್ರದೇಶದಲ್ಲಿ ಕೆಸರಿನ ಆಟನೇ ಒಂದು ಸಂಪ್ರದಾಯ, ಅವ್ರ ಕಲ್ಚರ್ ಅದು. ಸೊ ಇದನ್ನ ತುಂಬಾ ದೊಡ್ಡ ಸ್ಕೇಲ್ ಅಲ್ಲಿ ಅವರು ಮಾಡ್ತಾರೆ. ಸೊ ವರ್ಷದಲ್ಲಿ ಒಂದ್ಸಲಿ ಇದನ್ನ ದೊಡ್ಡ ಸ್ಪರ್ಧೆಯನ್ನಾಗಿಡಿಸಿ ಅದರ ವಿಜೇತರಿಗೆ ತುಂಬಾ ದೊಡ್ಡ ಬಹುಮಾನ ಕೊಟ್ಟು ಈ ತರ ಎಲ್ಲ ಮಾಡ್ತಾರೆ. ನಿಮ್ಮನ್ನ ನಾವಿಲ್ಲಿ ಕರ್ಕೊಂಡ್ ಬಂದಿರೋ ಕಾರಣ ಏನು ಅಂದ್ರೆ, ಪ್ರತಿಯೊಂದು ಆಟದಲ್ಲೂ ಪ್ರತಿಯೊಂದು ಟಾಸ್ಕ್ ಅಲ್ಲೂ ನಮ್ಮ ನೇಟಿವಿಟಿನೂ ಇರಬೇಕು. ಎಲ್ಲೋ ಒಂದ್ ಕಡೆ ಕರ್ನಾಟಕದ ಸ್ವಾದ ಇರ್ಬೇಕು. ಆಹಾ, ಅದು ಕಣ, ಇವಾಗ ಒಪ್ಕೊಂಡೆ, ನೀನು ಉತ್ತರ ಕರ್ನಾಟಕದವನು. ಕನ್ನಡದ ಸ್ವಾದ ಇರಬೇಕು, ಜೊತೆಗೆ ಹಾಯಲ್ಲೂ ಅದು ಫೇಮಸ್ ಆಗಿರ್ಬೇಕು. ಇಲ್ಲಿಯ ಜನರ ಆಟ ನಮ್ಮ ಆಟ ಒಗ್ಗೂಡಿಸಿ ಒಗ್ಗರಣೆ ಮಾಡಿ ಚಿತ್ರಾನ್ನ ಮಾಡಿ ನಿಮ್ಮೆಲ್ಲರಿಗೂ ನಾವು ಉಣಬಡಿಸ್ತಾ ಇದೀವಿ. ಸೊ ಇವತ್ತು ನೀವೆಲ್ಲರೂ ಕೆಸರ ಗದ್ದೆಯ ಆಟನ ಆಡ್ತಾ ಇದ್ದೀರಾ. ಆಟ ಯಾವುದು, ಆಟನ ಹೇಗೆ ಆಡ್ಬೇಕು, ಆಟದ ರೂಲ್ಸ್ ಈಗ ತಿಳ್ಕೊಳ್ಳಿ. ಬಾಯ್ಸ್ ಅಂಡ್ ಗರ್ಲ್ಸ್ ಎಲ್ಲರೂ ಈ ಗದ್ದೆಯ ಮಧ್ಯದಲ್ಲಿ ನಿಂತ್ಕೊಳ್ಳಿ. ಮಧ್ಯದಲ್ಲಿ ಚಿತ್ರರಂಗ, ನಾಟಕ ರಂಗ, ಯುದ್ಧ ರಂಗ, ರಣರಂಗ, ಈ ಪರದಾಟದಲ್ಲಿ ಗದ್ದೆ ರಂಗ, ಅದು ಕೆಸರು ಗದ್ದೆ ರಂಗ. ಈಗ ನಿಮ್ಮ ಪರದಾಟ ಶುರು ಆಗ್ತಾ ಇದೆ. ಯಾಕೆ ಅಂದ್ರೆ ಇನ್ನು ಮುಂದೆ ಯಾವುದೇ ರೀತಿಯಾದ ಟೀಮ್ ಆಕ್ಟಿವಿಟಿ ಇರೋದಿಲ್ಲ. ಓಹೋ, ಟೀಮೇ ಇಲ್ಲ ಅಂದ್ಮೇಲೆ ಪರದಾಟದಲ್ಲಿ ರಾಜಕೀಯ ಮುಗೀತು ಅಂತಾನೋ? ಒಬ್ಬೊಬ್ರೇ ಮಾಡ್ತೀರಾ, ಒಬ್ಬೊಬ್ರೆ, ನೋ ಇಬ್ಬಿಬ್ರು. ಈಗ ಆಟದ ರೂಲ್ಸ್ ಬಗ್ಗೆ ಹೇಳ್ತೀನಿ. ಕೆಸರು ಗದ್ದೆಲಿ ಇದ್ದೀರಾ, ನಿಮ್ಮ ಎದುರುಗಡೆ ಅಲ್ಲೊಂದು ವೈಟ್ ಫ್ಲಾಗ್ ಕಾಣ್ತಾ ಇದೆಯಾ? ಅದು ನಿಮ್ಮ ಬೌಂಡ್ರಿ, ಮಾರ್ಜಿನ್. ಪ್ರತಿಯೊಬ್ಬರು ನೀವು ಎಳ್ಕೊಂಡೋಗಿ ಆಚೆ ಬಿಸಾಕ್ಬೇಕು. ಆ ವೈಟ್ ಇದೆಯಲ್ಲ ಮಾರ್ಜಿನ್, ಅಲ್ಲಿಂದ ಆಚೆ ಬಿಸಾಕ್ಬೇಕು. ಕಡೆಯಲ್ಲಿ ಯಾರು ಇಬ್ರು ಉಳಿತಾರೋ ಅಲ್ಲಿ ತನಕ ಆಟ ಮುಂದುವರಿಯೋದು. ಏನಾದ್ರು ಏಟ್ ಮಾಡ್ಕೊಂಡ್ರೆ ನಾವು ಜವಾಬ್ದಾರರು. ಎಲ್ಲ ನಾನೇ ಹೇಳಿದ್ದೀನಿ, ಓಕೆನಾ? ಚಿಕ್ಕ ಸರ್ಕಲ್ ಮಾಡಿ ಮಜಾ, ಚಿಕ್ಕ ಎಲ್ಲ ಒಟ್ಟೊಟ್ಟಿಗೆ ಹಿಂಗ್ ಕೈ ಹಿಡ್ಕೊಂಡಿಡಿ. ನೋಡಿ, ಈ ಗದ್ದೆ ರಂಗದಲ್ಲಿ ರಂಗಭೂಮಿಯ ಸರ್ಕಲ್ ಆಕ್ಟಿವಿಟಿ. ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಏನು ಖುಷಿನಪ್ಪ ನಮ್ಮ ಸ್ಪರ್ಧಿಗಳಿಗೆ. ರೆಡಿ ಅಂದಿದ್ದೇ ತಡ, ಎಲ್ರೂ ಮತ್ತೆ ಮಕ್ಕಳಾಗಿದ್ದಾರೆ. ಕೋಳಿ ಅಂಗಡಿಲಿ ಕೋಳಿನ ಹಿಡಿಯೋ ಹಾಗೆ ನಮ್ಮ ಕೋಳಿಕೆ ರಂಗನ ಎತ್ತಂಗಡಿ ಆಗ್ಬಿಡ್ತು. ತಾಯಿ ಮೇಲೆ ಯಾಕೋ ಮಕ್ಕಳಿಗೆ ಅಕ್ರೆ ಇಲ್ಲ ಅನ್ಸುತ್ತೆ. ನೋಡಿ, ಮದರ್ ಇಂಡಿಯಾನ ಅವಳ ಮಕ್ಕಳೇ ಈ ರಂಗದಿಂದ ಹೇಗೆ ಆಚೆ ತಳ್ತಿದ್ದಾರೆ. ಓಹೋ, ನಿಮ್ ಟೀಮ್ ಅಲ್ಲೂ ಜಾಯ್ನ್ ಆಗೋಯ್ತಾ? ಬಿಂದಾಸು ಹುಲಿ ತರ ಎರಗೋದು ನೋಡಿದ್ರೆ ಹುಡುಗರಿಗೆಲ್ಲ ನಡುಕ ಹುಟ್ಟೋದಂತೂ ಗ್ಯಾರಂಟಿ. ಯಾರನ್ ಬೇಕಾದ್ರೆ ಎತ್ತಾಕ್ಬೋದು, ಕಡೆಯಲ್ಲಿ ಉಳಿಬೇಕಾಗಿರೋ ಒಬ್ರು. ಹಲೋ, ಈ ಕಡೆ ಬನ್ನಿ, ಆ ಕಡೆ ಹೋಗೋದಿಲ್ಲ. ಯಾತಾಗೆ ಅದು ಕೂದಲು ಬಟ್ಟೆ ಎರಡು ಇಳಿಯಾಗಿಲ್ಲ.
ಓಹೋ ರಂಗು, ನಿನ್ನನ್ನೇ ಯಾಕೆ ಎಲ್ರೂ ಟಾರ್ಗೆಟ್ ಮಾಡ್ತಾರೆ? ಅಂತೂ ಕೌರವೇಶ್ವರ ಸೂರಜ್ ನೇತೃತ್ವದಲ್ಲಿ ಚಕ್ರವ್ಯೂಹದಲ್ಲಿ ಅಭಿಮನ್ಯುವನ್ನ ಸುತ್ತುವರೆದಂತೆ ರಂಗನಾಯಕಿಯನ್ನ ಸುತ್ತಿಕೊಂಡು ಈ ಗದ್ದೆ ರಂಗದಿಂದ ಹೊರಗಾಕಿದ್ದಾರೆ. ರಾಶಿ ಕಡೆವರೆಗೂ ಹೋರಾಡು, ಬಿಡಬೇಡ. ಫೈಟ್ ಫೈಟ್ ಫಾರ್ ಯು. ಈಗ ಎಲ್ಲರ ಕಣ್ಣು ಬಿಂದಾಸ್ ಮೇಲಿದ್ರು ಆಕೆ ಗಾಯಗೊಂಡ ಹುಲಿಯಂತೆ ರೌದ್ರವಾಗಿ ಫೈಟ್ ಮಾಡ್ತಿರೋದು ಕೊಡಗಿನ ವೀರ ಪರಂಪರೆಯನ್ನ ಎತ್ತಿ ಹಿಡಿಯುವಂತಿದೆ. ಎಂತ ಹುಲಿ ಆದ್ರೂ ನಮ್ಮ ರಂಭಿ ಬಾಯಿ ಸೊಳ್ಳೆ ಹೊಸ್ಕಾಕ್ದಂಗೆ ಹೊಸ್ಕಾಕ್ಬಿಡ್ತಾನೆ.